ಶ್ರೀ ಗುರುಭ್ಯೋ ನಮಃ. ಪ್ರಮಾಣಾಯ ನಮಃ, ಜ್ಞಾನಾಯ ನಮಃ. ಭಗವಂತನನ್ನ ವಿಷ್ಣು ಸಹಸ್ರನಾಮ ನಮಗೆ ತೋರಿಸಿಕೊಟ್ಟಂತೆ ಪ್ರಮಾಣ ಮತ್ತು ಜ್ಞಾನ ಎಂಬ ಎರಡು ಶಬ್ದಗಳಿಂದ ನಾವು ನಿರಂತರವಾಗಿ ಉಪಾಸಿಸಬೇಕು ಅಂತ ಹೇಳಬೇಕು ಅಂತ ಅಪೇಕ್ಷೆ ಪಡ್ತೀನಿ. ಯಾಕೆ ಅಂದರೆ ನಾವೀಗಾಗಲೇ ಬ್ರಹ್ಮಸೂತ್ರ ಭಾಷ್ಯ ಮತ್ತು ಭಾಗವತ ತಾತ್ಪರ್ಯ, ವಿಷ್ಣು ಸಹಸ್ರನಾಮ, ಬೃಹತಿ ಸಹಸ್ರ ಇತ್ಯಾದಿ ಅನೇಕ ಕಠಿಣ ಗ್ರಂಥಗಳ ಶ್ರವಣದಲ್ಲಿ ತೊಡಗಿದ್ದೀವಿ. ಇಲ್ಲಿ ಎಲ್ಲ ಕಡೆನೂ ಕೂಡ ನಾವು ಇಂಥ ಎಲ್ಲ ವಿಚಾರಗಳಲ್ಲಿ ತೊಡಗಿದ್ದಾಗ ಕೆಲವು ಪ್ರಶ್ನೆಗಳನ್ನು ನಾವು ಎದುರಿಸ್ತೇವೆ. ಪುರಾಣದ್ದು ಈ ಥರದ ಬೇರೆ ಬೇರೆ ಥರದ ಮಾತುಗಳಿವೆ. ಈ ಮಾತುಗಳಿಗೆ ನಾವು ಒಂದು ರೀತಿಯಾಗಿ ಅರ್ಥ ಮಾಡಿದ್ದೀವಿ. ಆದರೆ ಇದೇ ಮಾತುಗಳಿಗೆ ಬೇರೆ ಅದ್ವೈತಿಗಳು ಮೊದಲಾದವರು ಏನು ಅರ್ಥ ಮಾಡ್ತಾರೆ, ಅವರು ಇದನ್ನು ತಮ್ಮ ಶಾಸ್ತ್ರದಲ್ಲಿ ಡೀಲ್ ಮಾಡಿದಾರೋ ಇಲ್ವೋ ಅಂತ ಹೀಗೆಲ್ಲ ಕೆಲವು ಪ್ರಶ್ನೆಗಳು ನಮಗೆ ಕಣ್ಣೆದುರಿಗೆ ಬರ್ತಿರ್ತವೆ. ಹೀಗೆ ಬಂದಾಗ ಅದಕ್ಕೆ ಒಂದು ಉತ್ತರ ಕೊಡಬೇಕು ಅಂತ ನನಗೆ ಅನಿಸ್ತು. ಪ್ರಮಾಣ ಹೇಗೆ ಅಂದರೆ ಒಂದು ಪಿಲ್ಲರ್ ಇದ್ದ ಹಾಗೆ, ನಮ್ಮ ಎದುರಿಗಿರುವಂಥ ಒಂದು ದೊಡ್ಡ ಕಂಬ ಇದ್ದ ಹಾಗೆ. ದೇಶ ಸ್ಥಾನೋರ ಅಪರಾಧ ಯದೇನ ಅಂಧೋನ ಪಶ್ಯತಿ ಅಂತ ಉಪನಿಷತ್ತಿನಲ್ಲಿ ಒಂದು ಮಾತು ಕೇಳಿ ಬರ್ತದೆ. ನಮ್ಮ ಎದುರಿಗೆ ಒಂದು ದೊಡ್ಡ ಕಂಬ ಇದೆ, ಆ ಕಂಬವನ್ನು ನಾವು ನೋಡದೆ ಹೋದರೆ ಅದು ಆ ಕಂಬದ ತಪ್ಪಲ್ಲ, ನಮ್ಮ ತಪ್ಪು ಅಂತ ಉಪನಿಷತ್ನಲ್ಲೂ ಅಥವಾ ಮತ್ತೆಲ್ಲೋ ಒಂದು ಕಡೆ ಬೇರೆ ಬರೋ ಮಾತದು. ನನ್ನ ಈ ಒಂದು ಅಕಾಡೆಮಿಕ್ ಲೈಫ್ನಲ್ಲಿ ನಾನು ಗಮನಿಸಿದ ಹಾಗೆ ವ್ಯಕ್ತಿಯ ಸ್ವಭಾವ ಹೇಗೆ ವರ್ತನೆ ಮಾಡ್ತದೆ ಅನ್ನೋದನ್ನು ಹೇಳ್ತೇನೆ. ನನ್ನ ಅಕಾಡೆಮಿಕ್ ಲೈಫಿನ ಅನುಭವ, ನನ್ನ ಜ್ಞಾನ, ನನ್ನ ನಾಲೆಜ್ ಬಹಳ ದೊಡ್ಡದು ಅಂತ ಏನಲ್ಲ, ಕಡಿಮೆನೂ ಏನಲ್ಲ. ನಮ್ಗಿಂತ ಹೆಚ್ಚಿನವರು ಸಾಧನೆ, ಹೆಚ್ಚಿನ ಅನುಭವ, ಹೆಚ್ಚಿನ ಜ್ಞಾನ ಗಳಿಸಿದವರು ಇದ್ದಾರೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಈ ಮಾತಾಡ್ತಾ ಇದ್ದೇನೆ. ಹೇಗಾಗ್ತದೆ ಅನೇಕ ಸರಿ ಚರ್ಚೆಗಳು ನಡೆದಾಗ ಅದನ್ನೆಲ್ಲ ಗಮನಿಸಿದ್ದೇನೆ. ನೋಡಿ, ಒಂದು ಲೌಕಿಕ ವಿಷಯದಲ್ಲಿ ಕೂಡ ಒಂದು ಮದ್ಯಪಾನ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಭ್ರಷ್ಟಾಚಾರ ಮಾಡಬಾರ್ದು ಅಂತ ಅನ್ನೋದನ್ನು ಕೂಡ ನಾವು ಜನರಿಗೆ ಕನ್ವಿನ್ಸ್ ಮಾಡಿಸ್ಲಿಕ್ಕೆ ಹೋದ್ರೆ ಎಲ್ರಿಗೂ ಅದು ಕನ್ವಿನ್ಸ್ ಆಗ್ತದ? ಲೌಕಿಕ ವಿಷಯಗಳು ನಮ್ಗೆ ಅರ್ಥ ಆಗೋದಿಲ್ಲ. ನೀವು ಅದಕ್ಕೆ ವೈದ್ಯರಾದವರು ಕೂಡ ಅನೇಕ ಥರದ ಆಧಾರಗಳು, ವೈದ್ಯಕೀಯ ಶಾಸ್ತ್ರದ ಆಧಾರಗಳು, ಅದರ ಇತಿಹಾಸಗಳು ಏನೇನೆಲ್ಲ ತೋರಿಸಿದ್ರು ಅದು ಜನರಿಗೆ ಹಾಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೊನೆಗೂ ಕೂಡ ಜನ ಪ್ರವೃತ್ತಿ ಮಾಡುವುದು ಅದನ್ನ ಸ್ವಭಾವಕ್ಕನುಸಾರವಾಗಿ. ಅಳ್ದುಳಿದ ಜನರಿರ್ಲಿ, ಯಾವ ವೈದ್ಯಕೀಯ ಶಾಸ್ತ್ರದಲ್ಲಿ ಪರಿಣತರಾದವರು ಹೇಗೆ ಅದಕ್ಕೆ ತಕ್ಕಂತೆ ಬದುಕಬೇಕಾಗಿದೆಯೋ ಅವ್ರು ಹೇಗೆ ಬದುಕಬೇಕು ಅಂತ ಜನ ನಿರೀಕ್ಷೆ ಮಾಡ್ತಾರೆ. ಅವ್ರು ಅದನ್ನು ಹೇಳುವಾಗ ತಾವು ಹೇಳ್ತಾರೆ, ಆಚರಣೆ ಮಾಡುವಾಗ ತಾವೇ ಆಚರಣೆ ಮಾಡೋದಿಲ್ಲ. ಮತ್ತಿದು ಎಲ್ಲ ಕ್ಷೇತ್ರಕ್ಕೂ ಸಂಬಂಧಪಟ್ಟದ್ದು. ಕಾನೂನು ಕ್ಷೇತ್ರ, ತಂತ್ರಜ್ಞಾನ, ಹಾಗೆ ತತ್ವಶಾಸ್ತ್ರ, ಧರ್ಮಶಾಸ್ತ್ರಜ್ಞರಾದವರು, ಪುರೋಹಿತರು, ಪಂಡಿತರು, ಸನ್ಯಾಸಿಗಳು, ಎಲ್ಲಿಗೂ ಕೂಡ ಸಂಬಂಧಪಟ್ಟದ್ದು. ಎಷ್ಟು ಆಶ್ಚರ್ಯ ಅನಿಸ್ತದೆ ಅಂದ್ರೆ ನನಗೆ ಒಂದೊಂದ್ಸರಿ ಚರ್ಚೆ ನಡೆದಾಗ ನೋಡಿದ್ದೆ. ಈ ನಾನು ಪ್ರತ್ಯಕ್ಷ ಇದನ್ನೆಲ್ಲ ನನ್ನ ಜೀವಮಾನದಲ್ಲಿ ನೋಡಿದ್ದು, ನನ್ನ ಸುತ್ತಮುತ್ತಲು ಕೂಡ ನೋಡಿದ್ದು. ಹೀಗೊಂದು ಕಡೆ ಶಾಸ್ತ್ರದಲ್ಲಿ ಪ್ರಮಾಣ ಇದೆ, ಆದ್ರಿಂದ ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು ಅಂತ ನಾವು ಒಬ್ರು ಹೇಳ್ತೀವಿ ಅನ್ಕೊಳ್ಳಿ. ಆ ಎದುರು ಕೂತವ್ರು ಏನಂತಾರೆ, ಅಲ್ಲಿ ಆ ಶಾಸ್ತ್ರದಲ್ಲಿ ಹಾಗೆ ಇಲ್ಲವೇ ಇಲ್ಲ ಅಂತಾರೆ. ಇಲ್ಲವೇ ಇಲ್ಲ ಅಂತಾರೆ. ಆಶ್ಚರ್ಯ ಏನಂದ್ರೆ, ಎದುರು ಕೂತ ವ್ಯಕ್ತಿ ಸಂಸ್ಕೃತದಲ್ಲಿ ಅಥವಾ ಶಾಸ್ತ್ರದಲ್ಲಿ ಘನ ಪಂಡಿತ ಆಗಿದ್ರೆ ಅವನು ಅದನ್ನು ನೋಡಿದಾನೆ, ನೋಡಿ ಹಾಗೆ ಹೇಳ್ತಾ ಇದ್ದಾನೆ ಅಂತ ನಾವು ತಿಳ್ಕೋಬಹುದು. ಅನೇಕ ಕಡೆ ಹೇಗಿರ್ತದೆ ಅಂದ್ರೆ, ಇಲ್ಲ ಅಂತ ವಾದ ಮಾಡುವವರು ಸಂಸ್ಕೃತದ ABCD ಕೂಡ ಗೊತ್ತಿರೋದಿಲ್ಲ, ಶಾಸ್ತ್ರಜ್ಞರೇ ಅಲ್ಲ, ಶಾಸ್ತ್ರಗಳನ್ನು ಓದ್ದವರು ಅಲ್ಲ, ಇನ್ಯಾರೋ ಶಾಸ್ತ್ರ ಪ್ರವಚನ ಮಾಡಿದರೆ ಅದನ್ನ ಕೇಳುವವರು ಕೂಡ ಅಲ್ಲ, ಸರಿ, ಅಥವಾ ಅರ್ಧಮರ್ಧ ಕೇಳಿದವರು ಅಂಥವ್ರು ಅಲ್ಲಿಲ್ಲ ಅಂತ ಹೇಳ್ತಾರೆ. ಇದು ನಾನು ಪ್ರತ್ಯಕ್ಷ ನೋಡಿದ್ದೇನೆ. ಆಮೇಲೆ ಅದನ್ನ ತೆಗೆದು ತೋರಿಸಿದ್ರೆ ಸುಮ್ಮನೆ ಇರ್ತಾರೆ. ಇದು ಪ್ರಮಾಣ ಹೇಗೆ ಅಂದ್ರೆ, ಅಲ್ಲಿದ್ರೂ ಕೂಡ ಅದಂತ ಪ್ರಮಾಣ ಇರ್ಲಿಕ್ಕೆ ಹಾಗೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ, ಆ ಪ್ರಮಾಣ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ, ನೀವು ಹೇಳ್ತಿರೋದು ಸುಳ್ಳು ಅಂತ ನಿಮಗೆ ಆರ್ಗ್ಯೂ ಮಾಡ್ತಾರೆ. ಎಲ್ಲ ಸಂದರ್ಭ, ವ್ಯಕ್ತಿ, ಅದು ಯಾವ ವಿಷಯ ಅಂತೆಲ್ಲ ನಾನು ಇಲ್ಲ ಹೇಳಬೇಕಾಗಿಲ್ಲ, ಅದೊಂದು ಬೇರೆ ಪುರಾಣ ಆಗ್ತದೆ. ಇನ್ನು ಕೆಲವು ಸರಿ ನೀವೇನಾದ್ರೂ ಪ್ರಮಾಣಗಳನ್ನು ತೋರಿಸಿದ ಮೇಲೆ ಇಲ್ಲ ಅದಕ್ಕೆ ಹಾಗೆ ಅರ್ಥ ಅಲ್ಲ ಅಂತಾರೆ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಶಂಕರರು, ರಾಮಾನುಜರು, ಮಧ್ವರು 3 ಜನ ಸಮಾನವಾಗಿ ಒಂದು ಅರ್ಥ ಹೇಳಿರ್ತಾರೆ ಅಂತ ತಿಳ್ಕೊಳ್ಳಿ. ಎಲ್ಲರೂ ಅದನ್ನು ಒಪ್ಕೊಂಡಿರ್ತಾರೆ. ಅದು ಇವ್ರು ಮಾತ್ರ ಆ ವಿಷಯಕ್ಕೆ, ಆ ಪ್ರಮಾಣಕ್ಕೆ ಹಾಗೆ ಅರ್ಥ ಅಲ್ವೇ ಅಲ್ಲ, ಬೇರೆನೇ ಪ್ರಮಾಣ ತಮ್ಮದೇ ಹೇಳ್ತಾರೆ. ಪ್ರಮಾಣನೇ ಇಲ್ಲ ಅಂತ ವಾದ ಮಾಡ್ತಾರೆ, ಪೂರ್ಣ ಗ್ರಂಥ ಅವಲೋಕನ ಮಾಡಿ ವಾದ ಮಾಡ್ತಾರೆ ಅಂತಲ್ಲ. ತಮಗ ಆ ವಿಷಯ ಬೇಡ ಆಗಿರೋದ್ರಿಂದ, ತಮಗ ಆ ವಿಷಯದ ಬಗ್ಗೆ ಅಪೇಕ್ಷೆ ಇಲ್ಲ ಆದ್ರಿಂದ ಪ್ರಮಾಣವೇ ಇಲ್ಲ ಅಂತಾರೆ. ಇನ್ನು ಕೆಲವು ಕಡೆ ಪ್ರಮಾಣ ಇರಬಹುದು, ಅದಕ್ಕೆ ಹಿಂದಿನವ್ರು ಯಾರು ಮಾಡಿದ ಅರ್ಥ ಅಲ್ಲ, ನಾನು ಹೇಳಿದ ಅರ್ಥವೇ ಸರಿ ಅಂತಾರೆ. ಇದೆಲ್ಲ ಪ್ರತ್ಯಕ್ಷ ನೋಡಿದ್ದು. ಸರಿ, ಇನ್ನು ಮುಂದೆ ಹೌದು ಪ್ರಮಾಣ ಇರುವುದು ಹೌದು, ಹಿಂದಿನವರು ಹಾಗೆ ಅರ್ಥ ಮಾಡಿರುವುದು ಹೌದು, ನಾನು ಆಚರಿಸೋದಿಲ್ಲ ಅಂತಾರೆ. ಇದೆಲ್ಲ ಪ್ರತ್ಯಕ್ಷ ನೋಡಿದ್ದು. ನಾನು ಆಚರಿಸುವುದಿಲ್ಲ, ನಾವು ನಂಬುವುದಿಲ್ಲ ಅಂತ ಅದನ್ನು ಹಠ ಮಾಡ್ತಾರೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಇದನ್ನೇ ಹೇಳೋದು,
ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ ಅಂತ. ಎಲ್ಲ ಕಡೆನೂ ಕೂಡ ಈ ಭೂತಗಳು ಅಂದರೆ ಎಲ್ಲ ಜೀವರು ಕೂಡ ಪ್ರವೃತ್ತಿ ಮಾಡುವುದು ಹೇಗೆ? ಪ್ರಕೃತಿ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ. ಪ್ರಕೃತಿ ಅಂದರೆ ಒಂದು ಅವರ ಸ್ವಭಾವ, ಇನ್ನೊಂದು ಮತ್ತೆ ಭಗವಂತನ ಇಚ್ಛೆ. ಅವರವರ ಸ್ವಭಾವವನ್ನು ಅನುಸರಿಸಿ ಭಗವಂತನ ಇಚ್ಛೆಯನ್ನು ಅನುಸರಿಸಿ ಅವರಲ್ಲಿ ಪ್ರವೃತ್ತಿ ಮಾಡ್ತಾರೆ ಹೊರತು ನಿಗ್ರಹ ಅಲ್ಲಿ ವ್ಯಾಖ್ಯಾನಕಾರರು ಸ್ಪಷ್ಟವಾಗಿ ಹೇಳಿದ್ದಾರೆ. ಶಾಸ್ತ್ರದಿಂದ ಶಾಸ್ತ್ರ ಶ್ರವಣದಿಂದ ಪ್ರವಚನದಿಂದ ಜನ್ಯವಾದ ಜ್ಞಾನ ಕಿಂ ಕರಿಷ್ಯತಿ ಏನು ಮಾಡಿತು? ಸೇಂದ್ರಾನ್ ಗರ್ಹಯತೆ ದೇವಾನ್ ಆತ್ಮಾನಂ ನ ಕಥಂಚನ ನಚಾಸ್ಯ ಸರ್ವಶಾಸ್ತ್ರಾಣಿ ಪ್ರಭವಂತಿ ನಿಬರ್ಹಣೆ ಅಂತ ಮಹಾಭಾರತದ ಒಂದು ಮಾತು. ಏನಾದ್ರೂ ಒಂದು ಪ್ರಶ್ನೆ ಬಂದ್ರೆ ಇಂದ್ರ ಹಾಗೆ ಹೇಳ್ತಾನೆ, ಚಂದ್ರ ಹಾಗೆ ಹೇಳ್ತಾನೆ, ಬೃಹಸ್ಪತಿ ಹಾಗೆ ಹೇಳ್ತಾನೆ, ವಿಷ್ಣು ಹಾಗೆ ಹೇಳ್ತಾನೆ ಅಂದ್ರೆ ಅವ್ರೇನ್ರಿ ಹೇಳ್ತಾರೆ? ಸೇಂದ್ರಾನ್ ಗರ್ಹಯತೆ ದೇವಾನ್, ಅವ್ರವರನ್ನೆಲ್ಲ ಬೈತಾನೆ. ಆತ್ಮಾನಂನ ಕಥಂಚನ, ಅದು ತನ್ನ ದೋಷ ಮಾತ್ರ ತಾನು ಇವನು ಮನಗಾಣೋದಿಲ್ಲ. ನಚಾಸ್ಯ ಸರ್ವಶಾಸ್ತ್ರಾಣಿ, ಅವನ ತಲೆಯ ಮೇಲೆ ನೀವು ಎಲ್ಲ ಬೈಬಲು, ಕುರಾನು ಮತ್ತೆ ಜರತುಷ್ಟ ಧರ್ಮ, ಪಾರ್ಸಿ ಧರ್ಮ, ನಮ್ಮ ಧರ್ಮಗಳು ಈ ಎಲ್ಲದರ ಸಾರವನ್ನ, ವೇದ ಪುರಾಣಗಳ ಸಾರವನ್ನು ಅವನ ತಲೆ ಮೇಲೆ ನೀವು ಸುರಿದ್ರು ನಚಾಸ್ಯ ಸರ್ವಶಾಸ್ತ್ರಾಣಿ ಪ್ರಭವಂತಿ ನಿಬರ್ಹಣೆ, ಅವನಿಗಿರುವ ಅಜ್ಞಾನವನ್ನು ಪರಿಹಾರ ಮಾಡ್ಲಿಕ್ಕೆ ಸಮರ್ಥ ಆಗೋದಿಲ್ಲ. ಮನುಷ್ಯನ ಸ್ವಭಾವ ಹೇಗಿರ್ತದೆ? ಅದು ಹೇಗೆ? ಅದಕ್ಕಾಗಿ ಏನು ಮಾಡ್ತಾನೆ, ತನಗೊಂದು ವಿಷಯ ಬೇಡ ಆಗಿದ್ದಾಗ ಅಲ್ಲಿ ಆ ಶಾಸ್ತ್ರದಲ್ಲಿ ಆ ಪ್ರಮಾಣವೇ ಇಲ್ಲ ಅಂತಾನೆ. ಇದು ಒಂದು ಸುಮ್ಮನೆ ಆಗ್ತಾನೆ. ಇನ್ನೂ ಅವನಿಗೆ ಸ್ವಲ್ಪ ಶಕ್ತಿ ಇದ್ರೆ ತಾನು ಅಂಥದೇ ಒಂದು ಗ್ರಂಥದ ಕಾಪಿ ತೊಗೊಂಡು ಬಂದು ತನಗೆ ಬೇಡ ಇರುವಂಥ ವಿಷಯ ಅಲ್ಲಿದ್ದರೆ ಅದನ್ನ ಕಿತ್ತಾಕಿ ಅದನ್ನು ರೀಪ್ರಿಂಟ್ ಮಾಡ್ತಾನೆ. ಅಲ್ಲೇ ವಿಷಯನೇ ಇರೋದಿಲ್ಲ. ತನಗೆ ಬೇಡ ಆಗಿದ್ರೆ ಅದನ್ನ ಕಿತ್ತು ಹಾಕಿಬಿಡ್ತಾನೆ. ತನಗೆ ಯಾವ್ದು ಬೇಕಾಗಿರ್ತದಲ್ಲ ಅದನ್ನ ಇಲ್ಲದೇ ಇದ್ರೂ ಅಲ್ಲಿ ತಂದು ಹಾಕ್ತಾನೆ. ಇದನ್ನೆಲ್ಲ ಪ್ರತ್ಯಕ್ಷ ನಾನು ನೋಡಿರೋದು. ಈ ಪಂಡಿತರು ಮಾಡ್ತಾರೆ, ಪಾಮರರು ಮಾಡ್ತಾರೆ, ಏನೂ ಓದಿಲ್ಲದೆ ಇದ್ದವರು ಕೂಡ. ಓದಿದವರಿಗೆ ಓದಿದ್ದೀನಿ ಅಂತ ಅಹಂಕಾರ ಇರ್ತದೆ, ಓದಿಲ್ಲದೆ ಇದ್ದವರಿಗೆ ತಾವು ಓದಿಲ್ಲ ಅನ್ನೋ ಎಚ್ಚರವೂ ಇರೋದಿಲ್ಲ. ಪ್ರಮಾಣ ಹಾಗಿಲ್ಲ ಅಂತಾರೆ, ಸುಮ್ಮನೆ ಹೇಳ್ತಾರೆ. ಪ್ರಮಾಣ ಇದೆ ಅಂತಂತಾರೆ, ಯಾವ ವಾಸ್ತವಿಕ ಜ್ಞಾನವೂ ಇರೋದಿಲ್ಲ. ತೀರಾ ಪ್ರತ್ಯಕ್ಷ ವಿರುದ್ಧವಾಗಿ ಮಾತಾಡ್ತಾರೆ. ಇದು ಪ್ರಮಾಣಗಳನ್ನು ಪರಿಶೀಲನೆ ಮಾಡುವಾಗ, ಶ್ರವಣ ಮನನ ಧ್ಯಾನ ಮಾಡುವಾಗ ಮನುಷ್ಯನಿಗಾಗುವಂತಹ ಒಂದು ಸಮಸ್ಯೆ. ಮೂಲಭೂತವಾಗಿ ಅವನಲ್ಲಿ ದೋಷ ಇರೋದ್ರಿಂದ ಆ ಪ್ರಮಾಣಗಳು ಅವನಿಗೆ ಸರಿಯಾಗಿ ಅರ್ಥ ಆಗೋದೇ ಇಲ್ಲ. ಅದಕ್ಕೆ ಗೀತಾ ಭಾಷೆಯಲ್ಲಿ ಹೇಳಿರೋದು ಅನ್ಯೇಷಾಂ ಶ್ರವಣಾಜ್ಞಾನಂ ಕ್ರಮಶೋ ಮಾನುಷೋತ್ತರಂ ಅತ್ಯಲ್ಪ ಪ್ರತಿಭಾನತ್ವಾತ್ ಮನುಷ್ಯಾ ಶ್ರುತವೇದಿನಃ ಅಂತ. ಚತುರ್ಮುಖ ಬ್ರಹ್ಮನು ಸರ್ವಜ್ಞ, ಎಲ್ಲವನ್ನೂ ಬಲ್ಲ. ಆದರೂ ಪರಮಾತ್ಮನ ಪ್ರೀತಿಗಾಗಿ ಮತ್ತಷ್ಟು ಅವನಿಂದ ಶ್ರವಣ ಮಾಡ್ತಾನಂತೆ. ಚತುರ್ಮುಖ ಬ್ರಹ್ಮನಿಂದ ಕೆಳಗೆ ಬಂದಂತೆ ಶ್ರವಣದ ಮೇಲಿನ ಡಿಪೆಂಡೆನ್ಸಿ ಹೆಚ್ಚಾಗ್ತದೆ. ಕ್ರಮಶಃ ಮಾನುಷೋತ್ತರಂ, ಮನುಷ್ಯರಿಗಂತೂ ಶ್ರವಣದ ಮೇಲಿನ ಡಿಪೆಂಡೆನ್ಸಿ ಬಹಳ ಇರ್ತದೆ. ಆದ್ದರಿಂದ ಇಡೀ ಸೃಷ್ಟಿಯಲ್ಲಿ ಅತ್ಯಂತ ಕಡಿಮೆ ಪ್ರತಿಭಾಶಕ್ತಿ, ಕಡಿಮೆ ಅನುಭವ, ಕಡಿಮೆ ಜ್ಞಾನ ಯಾರಿಗಾದರೂ ಇದ್ದರೆ, ಕಡಿಮೆ ದೂರದೃಷ್ಟಿ ಯಾರಿಗಾದರೂ ಇದ್ದರೆ ಅದು ಆ ಮನುಷ್ಯ. ಆದ್ದರಿಂದ ಶ್ರುತವೇದಿನಃ, ಇವನು ಕೊನೆ ತನಕನೂ ಶ್ರವಣ ಮಾಡ್ತಾನೇ ಇರಬೇಕು. ನಾನು ಶ್ರವಣ ಮಾಡಿದ್ದೆಲ್ಲ ಮುಗಿದೋಗಿದೆ, ಇದನ್ನೆಲ್ಲ ಪ್ರತ್ಯಕ್ಷ ನಾನು ನೋಡಿದ್ದು. ಯಾರನ್ನಾರು ತಜ್ಞರನ್ನ ಹಿರಿಯರನ್ನ ಕೇಳೋಣ ಅಂದರೆ ಯಾರನ್ನ ಯಾಕೆ ಕೇಳಬೇಕು, ನಮ್ಗೆ ಗೊತ್ತಾಗಲ್ವಾ ಅಂತಂತಾರೆ. ಇದು ಯಾವುದನ್ನು ನಾನು ಸುಳ್ಳು ಹೇಳ್ತಿಲ್ಲ. ಈ ಥರದ ಮಾತುಗಳನ್ನು ಕೇಳಿ ವಸ್ತುಸ್ಥಿತಿಗೆ ಎಷ್ಟು ವಿರುದ್ಧವಾಗಿ ಮನುಷ್ಯ ಮಾತಾಡ್ತಾನೆ, ವಸ್ತುಸ್ಥಿತಿ ಬಗ್ಗೆ ಅವನಿಗೆ ಗಮನವೇ ಇರೋದಿಲ್ವಲ್ಲ ಅನ್ನೋದನ್ನ ನಾನು ಕಂಡು ಹೇಳ್ತಾ ಇದ್ದೀನಿ. ಆ ಉದ್ದೇಶದಿಂದ ವಸ್ತುಸ್ಥಿತಿ ಬಗ್ಗೆ ಗಮನ ಇರೋದಿಲ್ಲ, ಅದನ್ನು ತಿಳ್ಕೊಳ್ಬೇಕು ಅನ್ನುವಂಥ ಎಚ್ಚರಿಕೆಯೂ ಇರೋದಿಲ್ಲ. ಕೇವಲ ತನ್ನ ಅಭಿಪ್ರಾಯ ಏನಿರ್ತದೆ ಅದಕ್ಕನುಗುಣವಾಗಿ ವಾದ ಮಾತ್ರ ಮಾಡ್ತಾನೆ. ಅದಕ್ಕೆ ನಾನು ಯಾವಾಗಲೂ ಅಂದ್ಕೊಳ್ಳೋದು, ಮನುಷ್ಯನಿಗೆ ಅನ್ನಕ್ಕಿಂತ ಅಫೀಮು ಬಹಳ ರುಚಿ ಕಾಣಿಸ್ತದೆ. ಒಂದು ಬಕ್ಕರಿಯೋ ಚಪಾತಿಯೋ ಏನೋ ಮಾಡಿದರೆ ಅದನ್ನು ತಿಂದು ಸಮಾಧಾನ ಪಟ್ಕೊಳ್ಳೋದಿಲ್ಲ ಮನುಷ್ಯ. ಮತ್ತೊಂದೇನೋ ವ್ಯರ್ಥವಾದ ಅಮಲು ಬರೆಸುವಂಥ ಪದಾರ್ಥಗಳೇ ಅವನಿಗೆ ಬೇಕಾಗ್ತವೆ. ಹಾಗೆ ವಾಸ್ತವಿಕ ಸಂಗತಿಗಳಿಗಿಂತ ಕಾಲ್ಪನಿಕ ಸಂಗತಿಗಳೇ ಮನುಷ್ಯನಿಗೆ ಹೆಚ್ಚು ರಂಜಕವಾಗಿರ್ತವೆ. ಅದು ಅವನ ಆ ಸ್ವಭಾವ ಶಾಸ್ತ್ರದಲ್ಲಿಯೂ ವ್ಯವಹಾರದಲ್ಲಿಯೂ ಎಲ್ಲ ಕಡೆಯೂ ಪ್ರತಿಬಿಂಬಿತ ಆಗ್ತದೆ. ಇರುವ ಸಂಗತಿಗಳನ್ನೆಲ್ಲ ಬಿಟ್ಟು ಇಲ್ಲದೇ ಇರುವ ಸಂಗತಿಗಳನ್ನು ನೆಚ್ಚಿಕೊಂಡು ಅದರ ಮೂಲಕನೇ ತನ್ನೆಲ್ಲ ನಂಬಿಕೆಗಳನ್ನು, ತನ್ನ ಬೌದ್ಧಿಕ ಜೀವನವನ್ನು ಆತ ತಿರುಗಿಸ್ಕೊತಾನೆ. ಇದು ಸಾಧಕನ ಒಂದು ದುರಂತ. ಲೌಕಿಕ ಕ್ಷೇತ್ರಕ್ಕೂ ಇದು ಸರಿ, ವೈದಿಕ ಕ್ಷೇತ್ರಕ್ಕೂ ಸರಿ. ಒಂದು ಕಾನೂನನ್ನು ಎಷ್ಟು ಥರ ಇಂಟರ್ಪ್ರಿಟ್ ಮಾಡ್ತಾನೆ ಒಬ್ಬ ಮನುಷ್ಯ, ವಕೀಲರಾದವರು, ನ್ಯಾಯಾಧೀಶರಾದವರು. ಹಾಗಿರುವಾಗ ಒಂದು ಲೌಕಿಕ ಕಾನೂನು ಕೆಲವು ಈ ಕಾಲದಲ್ಲಿ ಒಂದು 10 ವರ್ಷದ ಹಿಂದೆ ಕಾನೂನು ಇರ್ತದೆ, ಮತ್ತೊಂದು 20 ವರ್ಷ ಬಿಟ್ಟಿರೋದಿಲ್ಲ. ಅಂಥದ್ರ ಬಗ್ಗೆ ಇಷ್ಟೆಲ್ಲ ಇಂಟರ್ಪ್ರಿಟೇಷನ್ಗಳು, ಇಷ್ಟೆಲ್ಲ ಸಮಸ್ಯೆಗಳು. ಎಷ್ಟು ದೀರ್ಘಕಾಲ, ಇನ್ನೆಷ್ಟೋ ಶತಮಾನಗಳ ಕಾಲ, ಎಷ್ಟೆಷ್ಟೋ ಪೀಳಿಗೆಗಳ ಮೇಲೆ ಪರಿಣಾಮ ಬೀರಬೇಕಾದದ್ದು ಧರ್ಮಶಾಸ್ತ್ರ ಮತ್ತು ತತ್ವಶಾಸ್ತ್ರ. ಕಾನೂನನ್ನೇ ಸರಿಯಾಗಿ ಕಾಣಲಾರ್ದ ಮನುಷ್ಯ
ಆ ತತ್ವಶಾಸ್ತ್ರವನ್ನು ಏನಂತ ಅರ್ಥ ಮಾಡ್ಕೋತಾನೆ, ಅದನ್ನು ಆಚರಿಸ್ತಾನೆ ಹೇಗೆ, ಅದೆಲ್ಲ ತುಂಬ ಕಷ್ಟ ಆಗ್ತದೆ ಅವನ ಮನಸ್ಸಿಗೆ. ತುಂಬ ಪ್ರಾಮಾಣಿಕವಾದಂಥ ಆಗ್ರಹರಹಿತವಾದಂಥ ರಾಗದ್ವೇಷರಹಿತವಾದ ಮನಸ್ಸಿದ್ರೆ ಅದು ನಮಗೆ ಸಾಧ್ಯ ಆಗ್ತದೆ. ಭಗವಂತನ ಅನುಗ್ರಹದಿಂದ ಸಾಧ್ಯ ಆಗಬೇಕಷ್ಟೆ. ಯಥಾ ಯಥಾ ಪಶ್ಯತಿ ಯಥಾ ಯಥಾತ್ಮ ಪರಿಮೃಜ್ಯತೆಸು ಮತ್ಪುಣ್ಯಗಾಥಾ ಶ್ರವಣಾಭಿಧಾನೈ ತಥಾ ತಥಾ ಪಶ್ಯತಿ ಸೂಕ್ಷ್ಮ ತತ್ವಂ. ಭಗವಂತನ ಕುರಿತಾದ ಶ್ರವಣ ಧ್ಯಾನದಿಂದ ಎಷ್ಟೆಷ್ಟು ಮನಸ್ಸು ಶುದ್ಧ ಆಗ್ತದೋ ಅಷ್ಟಷ್ಟು ತತ್ವ ಸೂಕ್ಷ್ಮಗಳನ್ನು ಅರಿತಾನೆ ಮನುಷ್ಯ. ಇಲ್ಲದೆ ಹೋದ್ರೆ ಆಗೋದಿಲ್ಲ ಅಂತ ಭಾಗವತ ಅದನ್ನು ಹೇಳಿದೆ. ಕೊನೆಯದೊಂದು ಮಾತು, ಜಗತ್ತಿನ ಎಲ್ಲ ಜನರನ್ನು, ಎಲ್ಲ ದೇಶ, ಎಲ್ಲ ಕಾಲ, ಎಲ್ಲ ಜಾತಿ ಜನ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಜನರ ವರ್ತನೆಗಳನ್ನು ಗಮನಿಸಿದರೆ ಎಲ್ಲರಲ್ಲಿಯೂ ಕೂಡ ಕಾಮ, ಕ್ರೋಧ, ಲೋಭ ಇತ್ಯಾದಿಗಳಿವೆ. ಸನಾತನ ಧರ್ಮವನ್ನು, ವೈದಿಕ ಧರ್ಮವನ್ನು ಅವಲಂಬಿಸುವಂಥ ನಮ್ಮವರಲ್ಲಿಯೂ ಕೂಡ ಅವು ಸಾಕಷ್ಟಿವೆ. ಬ್ರಾಹ್ಮಣರು, ನಾವೇನು ವೈಷ್ಣವರು ಅಂತ ತಿಳ್ಕೊಂಡಿದ್ದೇವೆ, ಕಾಮಕ್ರೋಧಾದಿ ರಹಿತರು ಅಂತ ನಮ್ಮ ಬೆನ್ನು ನಾವು ತಟ್ಕೊಳ್ಬೇಕಾಗಿಲ್ಲ. ಉಳಿದೆಲ್ಲ ಜನರಲ್ಲಿ ಇರುವಂತೆ ನಮ್ಮಲ್ಲಿಯೂ ಆ ದುರಾಗ್ರಹಗಳು ಮತ್ತು ತಪ್ಪು ತಿಳುವಳಿಕೆಗಳು, ಭ್ರಮೆಗಳಿವೆ. ಅದನ್ನೆಲ್ಲ ಬಹಳ ಎಚ್ಚರಿಕೆಯಿಂದ ನಾವೊಬ್ಬರು ಮನುಷ್ಯರು ಅಂತ ಗಮನದಲ್ಲಿಟ್ಕೊಂಡು ಯಾವತ್ತು ಸಾಧಕ ಮುಂದುವರಿಬೇಕು. ಇದು ಕೊನೆಯ ಮಾತು. ಅಲ್ಲಿಗೆ ಈ ಮಾತು ಸಮಾಪ್ತ ಆಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಬೇಕು ನೀವು ಕಾಲಕ್ರಮೇಣ. ನಮಸ್ಕಾರ.